ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಅಕ್ಷಯ ಕಲ್ಪ ಬಳಗದ ವತಿಯಿಂದ ಮಾಸಿಕ ಸಭೆಯನ್ನು ಅರಸೀಕೆರೆ ತಾಲೂಕು ಮಾಯಲನಹಳ್ಳಿಯಲ್ಲಿ ಏರ್ಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಇಬ್ಬರು ರೈತರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಾಗ ಹೇಳಿದರು, ಒಬ್ಬ ರೈತ ತಿಂಗಳಿಗೆ 40,000 ರೂಪಾಯಿ 1 ಎಕರೆಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಇನ್ನೊಬ್ಬರು ರೈತರು ಗುರಿ ಏನಿದೆ ಅಂದರೆ ಕೇವಲ 23 ಗುಂಟೆಯಲ್ಲಿ ನಾನು 1 ವರ್ಷಕ್ಕೆ 5 ಲಕ್ಷ ಸಂಪಾದನೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರ ಮಾತುಗಳಲ್ಲೇ ಅವ್ರ ಅಭಿಪ್ರಾಯವನ್ನು ಕೇಳೋಣ ಸ್ನೇಹಿತರೆ. ಸಾಧ್ಯವಾದರೆ ನಾವು ಅಳವಡಿಸ್ಕೋಣ, ಬನ್ನಿ ಕೇಳಿಸ್ಕೊಳ್ಳೋಣ. ತಗೊಂಡು ಅದನ್ನು ನೀವು ತಿಂಗಳ ಡಿವೈಡ್ ಮಾಡಿ. ನಾನು ಹೇಳೋದು ಬೇಡ. 500 ಗಿಡ ಅಡಿಕೆ, 46 ಗಿಡ ತೆಂಗು, 40 ಗಿಡ ಬಟರ್ಫ್ರೂಟು, 500 ಗಿಡ ಕಾಳುಮೆಣಸು ಹಾಕಿಲ್ಲ, ಅದು ಬೇಡ. ಈಗ 3 ಬೆಳೆದ್ನೆ ನೀವು ಲೆಕ್ಕ ಹಾಕಿದ್ರೆ ತಿಂಗಳ 40,000ರಿಂದ 50,000 1 ಎಕರೆಯಲ್ಲಿ ಒಂದು ರೈತ ನೋಡ್ಬೋದು. ಮೊನ್ನೆ ಒಂದು ಇದಕ್ಕೋಯ್ದು, ಅಲ್ಲಿ ಒಬ್ಬ ರೈತ 5 ಕ್ವಿಂಟಲಿ ವರ್ಷಕ್ಕೆ 5 ಲಕ್ಷ ತಾತ. 5 ಕ್ವಿಂಟಲ್ 5 ಲಕ್ಷ. ಎಂತೆಂಥ ಸಾಧಕರಿಲ್ಲ ರೈತರು. ಆ 5 ಎಕರೆಗೆ ಕೃಷಿ ಹೊಂಡ ಹೊಡೆಸ್ಬಿಟ್ಟು ಎಲ್ಲ ಕಬ್ಬಣದ ಅಂಗಲ್ ಮಾಡಿ ಮೇಲ್ಗಡೆ 2,000 ಕೋಳಿ, ಕೆಳಗಡೆ ಮೀನು. ನೋಡ್ರಿ ಎಂತೆಂಥ ಮಾಡೋ ಅಂಥ ರೈತರು ಇದ್ದಾರೆ ಅಂತ. ಹಂಗಾಗಿ ನಾವು ಈ 5 ಎಕರೆ ಇದ್ರು 10 ಎಕರೆ ಇದ್ರು ಏನು ಮಾಡೋಕ್ಕಲ್ಲ. ಏನು ಮಾಡೋಕ್ಕಲ್ಲ ಅಂದರೆ ಕ್ರಮಬದ್ಧ ಮಾಡಲ್ಲ ಅಷ್ಟೇ. ಸುಮ್ಮನೆ ಜಾಸ್ತಿ ಖರ್ಚು ಮಾಡಕ್ಕೆ ಹೋಗ್ತಾರೆ. ಇಲ್ಲ ಹಾಕಿರೋ ಟೊಮೆಟೊ ಒಂದೇ ಸತಿ 3 ಎಕರೆ 4 ಎಕರೆ ಹಾಕ್ತಾರೆ. ಅದು ಮಾರೋ ಹೊತ್ತಿಗೆ ರೇಟ್ ಇಲ್ಲ, ಸಾಲ ಮಾಡಿರ್ತಾನೆ. ಕಾಸ್ಟ್ಲಿ ಔಷಧಿಗಳು, ಕಾಸ್ಟ್ಲಿ ಔಷಧಿ ಹೊಡೆಯೋದು ಅವ್ರ ಆರೋಗ್ಯನೂ ಹಾಳು ಮಾಡ್ಕೊತಾನೆ, ಅವನು ಹಾಳಾಗ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡ, ಟೊಮೆಟೊ ಗಿಡ ಹೊಲತ್ತಲೆ ಅಲ್ಲೇ ಮೇಣ ಹಾಕ್ಯಂಡ, ಅಲ್ಲೇ ವಿಷ ಕೊಡ್ದ. ಇವೆಲ್ಲ ಕೇಳಿದ್ರು ಇಲ್ವೋ? ಹಂಗಾಗಬಾರ್ದು. ಮೊನ್ನೆ ಒಬ್ಬ ಕೆಂಕೇರಲ್ಲಿ ಶುಂಠಿ ಔಷಧಿ ಹೊಡೆಯಕ್ಕೆ ಹೋಗಿ ಹೊಡೆದವನೇ ಸ್ವಲ್ಪ ಅರ್ಧಕ್ಕೆ ಅಷ್ಟೊತ್ತಿಗೆ ಜ್ಞಾನ ತಪ್ಪಿದೋಗ್ಯಾನೆ. ನೋಡಿ ಅದೆಲ್ಲ ನೋಡಿರುವೆ. ಆ ಅಮೃತ ಕೂಡ ಭೂಮಿ ತಾಯಿಗೆ ಕೀಟನಾಶಕ ವಿಷ ಹೊಡಿತೀವಿ ಅಂದರೆ ನಮಗೆ ಹೆಂಗೆ ಜೀವಾಣುಗಳಿದೆಯೋ, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಈ ತಾಯಿಗೂ ಅದೇ ಥರ ಇದೆ. ಈ ಭೂಮಿ ತಾಯಿಗೂ ಭೂಮಿ ಏನು ಕೊಡಲ್ಲ ಹೇಳಿ. ಈಗ ಒಂದು ಹಸು ಗೋಮಾತೆ ಅಂತ ಪೂಜೆ ಮಾಡ್ತೀವಿ. ಆ ಹುಲ್ ತಿನ್ನುತ್ತೆ. ಆ ಹುಲ್ ತಿಂದು ಅದು ಒಗದು ನಮಗೆ ಹಾಲು ಕೊಡುತ್ತೆ. ಮತ್ತು ಆ ಹಾಲಲ್ಲಿ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಅದಕ್ಕೂ ನಾವು ವಿಷ ತಿನ್ನಿಸ್ತಾ ಇದ್ದೀವಿ. ಅದು ತಿನ್ನೋದು ಬರೀ ಓನ್ಲಿ ಹುಲ್ಲು, ಮೇವು. ಹಂಗೆ ಅದರಿಂದ ದಯವಿಟ್ಟು ಆದಷ್ಟು ವಿಷ ಹೊಡೆದಂಗೆ ಭೂಮಿ ತಾಯಿನ ಉಳಿಸಿ ನಿಮ್ಮ ಮನೆ ಆರೋಗ್ಯ, ಗಂಡ ಹೆಂಡತಿ ಮಕ್ಕಳು ಆರೋಗ್ಯ ಕಾಪಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಒಂದು ಲಾಭ ಗಳಿಸ್ಕೊಂಡು ನೀವು ಮುಂದೆ ಬಂದರೆ ರೈತರು ಯಾರು ಇನ್ನೊಬ್ಬನ ಸರಿ ಸಮಾಟವಾಗಿ ಜೀವನ ಮಾಡ್ಬೋದು. ನೋಡ್ರಿ, ಅದಕ್ಕೋಸ್ಕರನೇ ಈ ಅಕ್ಷಯ ಕಲ್ಪ ಎಲ್ಲ ಪ್ರತಿ ಶನಿವಾರ ಒಂದು ಅಕ್ಷಯ ಬಳಗ ಎಲ್ಲ ರೈತರನ್ನು ಸೇರಿಸಿ ಅವ್ರಿಗೆ ತಿಳುವಳಿಕೆ, ಅವ್ರಿಗೆ ಎಷ್ಟು ಎಲ್ಲ ಸಂಬಳ, ಅವರಿಗೆಲ್ಲ ಒಂದು ಸಂಸ್ಥೆ ಇದು ಮಾಡ್ತಾ ಇದೆ ಅವರಿಗೆ. ಯಾಕೆ ನಮ್ಮ ರೈತನ ಮುಂದೆ ತರಬೇಕು. ಈಗ ಇಲ್ಲಿಷ್ಟು ಜನ ಸಭೆ ಸೇರಿಸಿ ಈಗ ಕಾರು, ವೆಹಿಕಲ್ಗಳು, ಎಲ್ಲ ತಂದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಮುಂದೆ ಬಂದರೆ ನಮಗೂ ಒಂದು ನೆಮ್ಮದಿ. ಇಂಥ ಅಕ್ಷಯ ಕಲ್ಪ ಒಂದು ಇಂಥ ಸಂಸ್ಥೆ ಇದ್ದು ಇಂಥ ಕಡೆಗೆ ನಮಗೆ ಒಳ್ಳೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ರೈತರಿಗೆ ಒಂದು 5 ಹಸ ಇದ್ದಾನೆ 10 ಹಸ ಮಾಡಿದ, 2 ಹಸ ಇದ್ದಾನೆ 6 ಹಸ ಮಾಡಿದ, ಇಂಥ ಒಂದು ಸಂಸ್ಥೆ ಕಟ್ಕೊಂಡು ಅನ್ನೋದು ಅವರ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಬರುತ್ತೆ, ನಾವು ನೆಮ್ಮದಿಯಾಗಿರ್ತೀವಿ ಅಂತ ಇಂಥ ಸಭೆಗಳಿಗೆ ನಾನು ಎಲ್ಲಿ ಹೋದ್ರೂ ಕೇಳ್ತೀನಿ, ಕೈ ಮುಗಿದು 1 ಗಂಟೆ ಆಗಲಿ ಇದೇನು ಮಾಡ್ತಾ ಇದ್ದಾರೆ ಸಭೆಯ, ಈ ರೈತರ ಸಭೆ ಏನು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಬಂದಿರ್ತಕ್ಕಂಥ ಒಂದೊಂದು ರೀತಿಯಲ್ಲಿ ಒಂದೊಂದು ಸಾಧನೆ ಮಾಡಿರಾರೆಯ. ನಾನೊಬ್ಬ ಕುರಿ ಸಾಕ್ಬೋದು, ಇನ್ನೊಬ್ರು ಕೋಳಿ ಸಾಕ್ಬೋದು, ಇನ್ನೊಬ್ಬ ಮೇಕೆ ಸಾಕ್ಬೋದು. ಈಗ ನನ್ನ ಹತ್ರಲ್ಲೂ ಇದೆ, ಟಗರು ಇದೆ, ನಾಟಿ ಕೋಳಿ ಇದೆ. ನಾಟಿ ಕೋಳಿ ಅಲ್ಲೇ ಬಂದು ಮಟ್ಟ ತಗೊಂಡೋಗ್ತಾರೆ. 450 ರೂಪಾಯಿ ಕೆಜಿಲಿ. ನಮ್ಮ ಸಂತಿಗೆ ತಗೊಂಡೋದ್ರೆ ಕಿತ್ಕೊಂಡು ತಗೋತಾರೆ 450 ರೂಪಾಯಿ ಕೆಜಿಲಿ. ಹಳ್ಳಿಕಾರು ಹಸುಗಳಿದೆ, ಫಸ್ಟ್ ಕ್ಲಾಸಾಗಿ ಹಾಲು ಕೊಡುತ್ತೆ. ಈಗ 3 ಆಗಿ 1 ವರ್ಷದಿಂದ 11 ತಿಂಗಳ ಕರವ 31,500 ಕೊಟ್ಟು ಮನೆ ಬಾಕ್ಲಿ ಬಂದು ಇಟ್ಕೊಂಡು ಹೋದು. 11 ತಿಂಗಳ ಕರವ ಹೊರಿಕರ. ಈಗ ಅದರಿಂದ 2 ಹೆಣ್ಣುಗಾರ ಹಾಕೈತೆ. ಸುಮಾರು ಜನ ಡಿಮ್ಯಾಂಡ್ ಮಾಡ್ತಾವ್ರೆ, ಕೊಡಿ ನನಗೆ ಅಂತ. ಇಲ್ಲಪ್ಪ ನಮಗೆ ಬೇಕು ತಳಿಗೆ ಅಂತ ಇಟ್ಕೊಂಡಿದ್ದೀನಿ. ಹಂಗೆ ನಾನಾ ರೀತಿಲಿ ಸಾಧನೆ ಮಾಡೋ ಅಂಥ ರೈತರುಗಳು ಇದ್ದೀರಾ ಅಂದರೆ ನೀವು ಯಾವ್ಯಾವುದಕ್ಕೆ ಟೈಮು. ಈಗ ಆಗಲೇ ನಮ್ಮ ರಘುರಾಮ್ ಸಾರು 16 ಗಂಟೆ ಹೆಂಗೆ ಕಡಿತ ಮಾಡ್ಕೊಂಬಂದ್ರು ಆ ಥರ ಈಸಿ ಮೆಥಡ್ಗಳನ್ನ ಯೋಚನೆ ಮಾಡ್ಕೊಂಡು ಮಾಡಿದರೆ ಯಾವ ರೈತನೂ ಹಾಳಾಗಲ್ಲ. ಈಗಲಾಗಲೇ ಅಣ್ಣಾರೊಂದು ಹೇಳಿರು, ಈಗ ನಮ್ಮಲ್ಲಿ ಒಂದು 10 ಲೀಟ್ರ್ ಕೊಡ್ತಾ ಐತೆ, ಜಾಸ್ತಿ ಹಾಲು ಮಾಡ್ಬೇಕು ಅಂದರೆ ಹಾಲು ಬರ್ಬೇಕು ಅಂದರೆ ಏನು ಮಾಡೋದು? ಆ ಕಲ್ಪನೆ ತೆಗೆದು ಎಸಿರಿ. 8 ಲೀಟ್ರ್ ಕೊಡೋ ಹೊಸ 7 ಲೀಟ್ರ್ ಕೊಡಲಿ, ಖರ್ಚು ಕಮ್ಮಿ ಮಾಡ್ಕೊಳ್ಳಿ, ನೀವು ಅಲ್ಲಿ ನೆಮ್ಮದಿಯಾಗಿರ್ತೀರ.
8 ಲೀಟ್ರ್ ಕೊಡೋದು 10 ಲೀಟ್ರ್ ಮಾಡಕ್ಕೆ ಹೋಗಿ ಮೈಕೈ ಎಲ್ಲ ಗಾಯ ಮಾಡ್ಕೊತೀರಾ, ಅದರ ಆರೋಗ್ಯನೂ ಕೆಡಿಸ್ತೀರಾ. ಅದಕ್ಕೆ ಮೇವು ಹಾಕಿ ಬೂಸ ಹಾಕಿ ಹಿಂಡಿ ಹಾಕಿ 8 ಲೀಟ್ರ್ ಕೊಡೋ ಹಸ 7 ಲೀಟ್ರ್ ಕೊಟ್ಬಿಡ್ಲಿ, ಅದರ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನೀವು ಕೆಲಸ ಮಾಡಿ 4 ಗಂಟೆ ಕೆಲಸ ಮಾಡ್ತೀನಿ ನಿಮ್ಗೆ ಒಳ್ಳೆ ಶಕ್ತಿ ಐತಿ ಅಂತ 8 ಗಂಟೆ ಮಾಡಿ ನೀವು ಸುಸ್ತಾಗಲ್ವಾ? ಹಾಲು ಕರಿಯೋ ಹಸುನು ಅಷ್ಟೇ, ಅದಕ್ಕೂ ಸುಸ್ತು ಕೊಡೋದು ಬೇಡ. ಯಥೇಚ್ಛವಾಗಿ ತಿಂಡಿ ಬೂಸ ಎಲ್ಲ ಕೊಟ್ಟು ಮೆಲ್ಕ್ ಹಾಕಕ್ಕೆ ಕೊಡೋಕ್ಕಿಲ್ಲ. ಅದಕ್ಕೆ ಈಗ ಅಕ್ಷಯಕಲ್ಪ ಬೆಳಿಗ್ಗೆ ಹಾಕಿ ನೋಡಿ, ಈಗ ಇವತ್ತು ಹಾಕಿದ್ರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆಲ್ಲೇ ಅವರು ಮೇವು ಹಾಕೋದು. ಯಾಕೆ? ಅದು ಒಗದು ರಸಾಯನ ಮಾಡಿದಂಗೆ ಮಾಡುತ್ತೆ. ಸುಮ್ಮನೆ ಬೆಳಗ್ಗಿಂದ ಸಾಯಂಕಾಲ ತನಕ ಬರೀ ಮೇವು ಹಾಕೋದೇ ಅಲ್ಲ. ಹಂಗೆ ಆ ಥರದಲ್ಲಿ ನಾವು ಖರ್ಚು ಕಮ್ಮಿ ಮಾಡ್ಕೊಂಡು ಆದಿಕ ಜಾಸ್ತಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಯಾಕೆಂದ್ರೆ ನಾನು ಆ ರೀತಿಲಿ ನಾನು ಮಾಡ್ಕೊಂಡಿದ್ದೀನಿ. 22 ಥರ ನಂತ ಹಣ್ಣಿನ ಜಾತಿ ಗಿಡ ಇದೆ, ಎಲ್ಲ ಹಾಕಿದ್ದೀನಿ, ಎಲ್ಲ ಬೆಳೆದೀನಿ. ಡ್ರಾಗನ್ನು, ಸಪೋಟು, ವೈಟ್ ಜಮ್ನೇರ್ಲು, ಕಪ್ಪು ಜಮ್ನೇರ್ಲು, ಮಾವು, ಹಳಸು, ಡ್ರಾಗನ್ನು, ಜಾಕಾಯಿ, ಪಪ್ಪಾಯಿ ಪ್ರತಿಯೊಂದು ಇದೆ ನಂತ. 22 ಜಾತಿ ಇದೆ. ಬರೀ ಸಾವಯವ ಕೃಷಿಲೇ, ಒಂದು ಚೂರು ವಿಷ ಹಾಕಿಲ್ಲ ನಾನು. ಬಂದರೆ ಬನ್ನಿ, ನಾನು ನಂಬರ್ ಕೊಡ್ತೀನಿ ಬೇಕಾದ್ರೆ. ಸುಮಾರು ಜನ ರೈತರು ಬಂದು ಓದ್ತಾರೆ ನಮ್ಮ ತೋಟಕ್ಕೆ. ಆ ತೋಟ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ನಾವು ಹಿಂಗೆ ಮಾಡ್ಬೋದಲ್ವಾ, ಈ ಥರ ಯಾಕೆ ಮಾಡ್ಕೋಬಾರ್ದು ನಾವು 1 ಎಕರೆಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಮಾತಾಡೋ ಅಂಥದ್ದು ಇದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟು ನನ್ನ ಮಾತು ಹೇಳಿ ಮುಗಿಸ್ತೀನಿ. ಜೈ ಕರ್ನಾಟಕ. ಒಬ್ಬನೇ ಮಗ. ನಾವು ಮನೆ ಮುಂದೆ 23 ಗುಂಟೆ ಜಮೀನಿದೆ, ಬೇರೆ ಕಡೆ ಇದೆ, ಅದಕ್ಕೂ ಬೇರೆ ಥರ ಮಾಡಿದ್ದೀನಿ. ಆ 23 ಗಂಟೆಯಲ್ಲಿ ವರ್ಷಕ್ಕೆ 5 ರಿಂದ 6 ಲಕ್ಷ ದುಡ್ಡು ಮಾಡಬೇಕು ಅಂತ ನಾನು ಕಾಫಿ, ಏಲಕ್ಕಿ, ಮೆಣಸು, ಅದರೊಳಗೆ ಜೇನು ಕೃಷಿ. ಮತ್ತು ಅಂದರೆ ಜೇನು ತುಪ್ಪ ಯಾರಿಗೂ ಕೊಟ್ಟಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ. ಈ ವರ್ಷದಿಂದ ಎಲ್ಲ ಫಸ್ಲು ಬಂದಿದೆ. ಏಲಕ್ಕಿ ಬಂದಿದೆ, ಕಾಳುಮೆಣಸು, ಕಾಫಿ ಚೆನ್ನಾಗಿ ಸಿಕ್ಕಿದೆ. ಒಂದು 300 ಬುಡ ಹಾಕಿದ್ದೀವಿ ಶಾಂಪಲ್ಲು ಅಂತ. ಮೆಣಸು ಚೆನ್ನಾಗಿ ಬಂದಿದೆ. ಆಮೇಲೆ ಅದಕ್ಕೆ ಸ್ಲರ್ರಿ ಸಗಣಿ ನಾನು ತಿಪ್ಪಿಗೆ ಹಾಕಿ ಅದೆಲ್ಲ ಮಾಡಿ, ಲೇಬರ್ ಸಮಸ್ಯೆ ಇರೋದ್ರಿಂದ ನಾವು ನಮ್ಮ ಹೆಂಡ್ತಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ ನಾವೇ 4 ಜನ ಫ್ಯಾಮಿಲಿನೇ ಮಾಡ್ಕೊತೀವಿ. ನಾವು ಲೇಬರ್ ಯಾರನ್ನೂ ಕರೆಯಲ್ಲ. ಸ್ಲರ್ರಿ ಮಾಡ್ಕೊಂಡು ಅವತ್ತಿಂದ ಅವತ್ತೇ ತೋಟಗಳಿಗೆ, ಗಿಡಗಳಿಗೆ ಎಲ್ಲದಕ್ಕೂ ಅದನ್ನೇ ಮಾಡ್ತಿದ್ದೀನಿ. ಜೀರೋ ಕಲ್ಟಿವೇಶನ್. ಮತ್ತು ಅದ್ರ ಸದ್ಯಕ್ಕೆ ಸುತ್ತ ತೋಟದ ಸುತ್ತ ಬಾಳೆ, ನೆರಳಿಗೋಸ್ಕರ ಬಾಳೆ ಹಾಕ್ಕೊಂಬಿಟ್ಟು ಅದ್ರಾಗೆ ಎಷ್ಟು ಬಂದು ಅದನ್ನೇ ಕಟ್ಕೊಳೋದು, ನಾವೇ ಮಾರ್ಕೊಳೋದು. ನಾವು ಅವ್ರಿಗೆ ಮಂಡ್ಯರಿಗೆ ಕೊಡೋದು ಅದೆಲ್ಲ ಇಲ್ಲ, ನಾವೇ ಡೈರೆಕ್ಟ್ ಮಾರೋದು. ಅದಾದ್ಮೇಲೆ ಅಲ್ಲಿ ಮತ್ತೆ 10 ಹಸುಗಳಿದಾವೆ ನನ್ನ. ಮೊದಲು ಅಕ್ಷಯ ಕಲ್ಪಕ್ಕೆ ಆಗ್ತಿದ್ದೆ, ಒಂದು ಕಾರಣಾಂತರದಿಂದ ನಮಗೆ ಬೇಗ ಹೇಳೋಕೆ ಆಗ್ತಿರಲಿಲ್ಲ. ನಮ್ಮ ಅಪ್ಪಾಜಿ ಬೇರೆ ಹುಷಾರಿರಲಿಲ್ಲ, ಹಂಗಾಗಿ ಬಿಟ್ಟೆ ಅದನ್ನು. ಆಮೇಲೆ ಅಲ್ಲಿ ಒಂದು 4 ಎಕರೆ ಜಮೀನಿತ್ತು, ಅಲ್ಲಿಗೂ ಬೋರ್ ಹಾಕ್ಸಿ 6 ಅಡಿಕೆ ಹಾಕಿದೆ, 2000 ಗುಣಿ. ಅದರೊಳಗೆ ಮಧ್ಯಕ್ಕೆ ಈಗ 4ನೇ ವರ್ಷ ಅಡಿಕೆ ಒಂಬಾಳೆ ಹೊಡಿತಾ ಇದೆ. ಅದ್ರ ಮಧ್ಯಕ್ಕೆ 1000 ಬುಡ ಏಲಕ್ಕಿ, 1000 ಬುಡ ಮತ್ತು ಕಾಫಿ ಹಾಕ್ಯಂಡೆ. ನೀವು ಹೇಳ್ದಂಗೆ ಜಾಕಾಯಿ ಗಿಡ, ಬಟರ್ ಫ್ರೂಟ್ ಅವೆಲ್ಲ ಒಂದು 4 3 ಹಿಂಗೆಲ್ಲ ಶಾಂಪಲ್ಗೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ಸುತ್ತ ಹೊಲ ಸುತ್ತ ಪೂರ್ತಿ ಎಲ್ಲ ಬಾಳೆನೇ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಏಲಕ್ಕಿಗೆ ಒಂದು ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸಾಲದಕ್ಕೆ ಅಡಿಕೆ ಗಿಡಕ್ಕೂ ಹೊರಗಡೆ ಬಿಸಿಲು ಬೀಳುತ್ತೆ. ಏನೇ ಸುಣ್ಣ ಹೊಡೆದ್ರು ಅದು ಪಟ್ಟು ಬೀಳ್ತಲೇ ಇರ್ತವೆ, ಮತ್ತು ಸುಣ್ಣ ಹೊಡೆಯೋಕ್ಕಾಗಲ್ಲ. ಹಂಗಾಗಿ ಬಾಳೆ ಹಾಕ್ಕೊಂಡಿದ್ದೀನಿ ಸುತ್ತ ನೆರಳಿಗೋಸ್ಕರ. ಇಷ್ಟೆಲ್ಲ ಮಾಡಿದ್ದೀನಿ. ಈಗ ಏಲಕ್ಕಿ ಗಿಡದ್ದು ಇನ್ನೇ ಮುಂದುವರ್ಸಿದ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಒಂದು 700 ಬುಡ. ಕಾಫಿ ಈಗ ಆಲ್ರೆಡಿ ಮನೆ ಶಾಂಪಲ್ ಎಲ್ಲ ಡೆಮೋ ನೋಡೋಕ್ಕೆ ಅಂತ 23 ಗುಂಟೆಲ್ಲಿ ಮಾಡಿದೆ. ಡೆಮೋ ಎಲ್ಲ ಸಕ್ಸಸ್ ಆಯ್ತು, ಚೆನ್ನಾಗಿ ಬಂತು. ಹಂಗಾಗಿ ಈ ಸರಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದೊಂದು ಸಾವಿರ ಎಲ್ಲ. ತೆಂಗು ಒಂದು 200 ಗಿಡಿದೆ, ಮಾಡ್ಬೋದು. ಒಂದು 23 ಗುಂಟೆಯಲ್ಲಿ ನೀವು ಹೇಳ್ದಂಗೆ ನನ್ನ ಟಾರ್ಗೆಟ್ ಇರೋದು ಒಂದು 6 ಲಕ್ಷ ಮಾಡಲೇಬೇಕು ಅಂತ ಮಾಡ್ಕೊಂಡಿದ್ದೀನಿ. ಮಾಡ್ಬೋದು. ಎಷ್ಟು? 23 ಗುಂಟೆಯಲ್ಲಿ? 23 ಗುಂಟೆ. ವೆರಿ ಗುಡ್. ಇಲ್ಲ, ನೆಕ್ಸ್ಟ್ ಫೆಬ್ರವರಿ 3ನೇ ತಾರೀಕು ಸರ್ ಪುಣ್ಯಭೂಮಿಯಿಂದ ನಮ್ಮನೆ ತಲೆ ಫಂಕ್ಷನ್, ವಿಜಯ ಅಂಗಡಿ ಎಲ್ಲ ಇದೆ. ಹಂಗಾಗಿ ಬರ್ಬೇಕು ಖಂಡಿತ. ಎಲ್ಲರಿಗೂ ಹೇಳ್ತಾ ಇದ್ದೀನಿ 3ನೇ ತಾರೀಕು ಫೆಬ್ರವರಿ. ನಾನಂತೂ ಮಿಸ್ ಮಾಡಲ್ಲಪ್ಪ, ಖಂಡಿತ ಬನ್ನಿ ಸರ್. ರೋಡ್ ಸೈಡ್ ಸರ್, ತೋಟದ ಮನೆ ನಮ್ದು, ನಾವೇನು ಊರೊಳಗಿಲ್ಲ. ಶುರು ಮಾಡ್ಕೊಂಡಿದ್ದೀವಿ ಪರಿಸರ ಪ್ರಿಯ ಕೃಷಿಕರ ಸಂಘ. ಅದೇ ಮುಂಚೆ ಮಾಡ್ತಿದ್ರಲ್ಲ ಎಲ್ಲ ಕಡೆ.